ಫೈನಲಿ ನಮ್ಮಮ್ಮ ಅಯೋಧ್ಯೆನ ನೋಡಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ಬ್ಲಾಗ್ ಡೇ 4ಗೆ ಸ್ವಾಗತ. ನಮ್ಮಮ್ಮಂಗೆ ತುಂಬ ದಿವಸದಿಂದ ಅಯೋಧ್ಯೆಗೆ ಹೋಗ್ಬೇಕಂತ ಆಸೆ ಇತ್ತು. ಆ್ಯಂಡ್ ಫೈನಲಿ ಅವ್ರು ಹೊರಟ್ರು. 11 ಗಂಟೆ ಫ್ಲೈಟ್ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಬೇಗನೆ ಬಿಡಬೇಕಿತ್ತು ಅಂತೇಳಿ ಹೊರಟ್ರು. ಆ್ಯಂಡ್ ನಾನು ಕೂಡ ಶಾಂಪು ಎಲ್ಲ ಆರ್ಡರ್ ಮಾಡಿದ್ದೆ, ಯಾಕಂದರೆ ನನ್ನ ಶಾಂಪು ಖಾಲಿಯಾಗಿ ಬೇರೆ ಶಾಂಪು ಯೂಸ್ ಮಾಡ್ತಾ ಇದ್ದೆ. ಸೊ ಅದು ಯೂಸ್ ಮಾಡಿದ್ಮೇಲೆ ಫುಲ್ ಡ್ಯಾಂಡ್ರಫ್ಸು ಮತ್ತು ಹೇರ್ ಫಾಲ್ ತುಂಬ ಜಾಸ್ತಿ ಆಗಿತ್ತು. ಅದಕ್ಕೆ ನನ್ನ ಶಾಂಪೂನೇ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈಸಿಯಾಗಿ ಎಣ್ಣೆ, ಸಾಸಿವೆ, ಮ್ಯಾಗಿ ಮಸಾಲ ಮತ್ತು ನೀರು, ಮ್ಯಾಗಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ. 10 ನಿಮಿಷಕ್ಕೆಲ್ಲ ಆಗೋಯಿತು. ಬಿಕಾಸ್ ನನಗೆ ಬೇರೆ ರೀತಿ ಎಲ್ಲ ಟ್ರೈ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇರಲಿಲ್ಲ ಅಂತೇಳಿ ಈಸಿಯಾಗೆ ಮಾಡಿಕೊಂಡೆ. ಮಧ್ಯಾಹ್ನದ ಊಟ ಮತ್ತು ನೈಟ್ ಊಟ ಅತ್ತೆನೇ ಬಂದು ಮಾಡಿದ್ರು. ತುಂಬಾ ಟೇಸ್ಟಿಯಾಗಿ ಟೊಮೆಟೊ ರೈಸ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಮಾಡೋದು ಮರ್ತುಬಿಟ್ಟೆ. 9:45 ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತೇಳಿ ಐಸ್ ಕ್ರೀಮ್ನ ಆರ್ಡರ್ ಮಾಡ್ಕೊಂಡು ಅದನ್ನು ತಿಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿನ ದಿನ ಇದಾಗಿತ್ತು. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.